ಹಾಯ್ ಫ್ರೆಂಡ್ಸ್, ನಾನಿವತ್ತೊಂದು ಸೋರೆಕಾಯಿಯಿಂದ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲಿಗೆ ಸೋರೆಕಾಯಿ ಎರಡು ಚಿಕ್ಕ ಚಿಕ್ಕದು ತೊಗೊಂಡಿದ್ದೀನಿ. ಅದನ್ನು ತುರ್ಕೊಳ್ಳಿ ಚೆನ್ನಾಗಿ. ಸೋರೆಕಾಯಿನ ತೊಳೆದು ಸಿಪ್ಪೆ ಅದು ಎಳೆದಿದೆ ಅಲ್ಲ, ಸಿಪ್ಪೆ ಏನು ತೆಗೆಯೋದು ಬೇಡ. ಚೆನ್ನಾಗಿ ತೊಳ್ಕೊಂಡು ಕ್ಲೀನಾಗಿ ತುರ್ಕೊಳ್ಳಿ. ಬೀಜನೂ ಚೆನ್ನಾಗಿದೆ, ಸಿಪ್ಪೆನೂ ಚೆನ್ನಾಗಿದೆ ನೋಡಿ. ಈ ಥರ ತುರ್ದು ತೊಗೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ ಹಾಕಿ, ನೀರು ಹಾಕಬೇಡಿ. ಕುಕ್ಕರಿಗೆ ಹಾಕಿ ಅದರಲ್ಲೇ ಸಾಕಷ್ಟು ನೀರಿರುತ್ತೆ, ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಕುಕ್ಕರಿಗೆಲ್ಲ ಅದನ್ನು ಹಾಕ್ಕೊಂಡು ನೋಡಿ, ತುರಿದಿದೆ. ಇಷ್ಟ ಆಯಿತು. ಇದು 2 ಸೋರೆಕಾಯಿ ತೊಗೊಂಡಿದ್ದೆ ನಾನು, ಚಿಕ್ಕ ಚಿಕ್ಕದು ಎಳೆದಿದೆ ಅದು. ಅದನ್ನು ನೀವೇನು ಇದು ಮಾಡೋದು ಬೇಡ. ಎಳೆ ಸೌತೆಕಾಯಿ ಅದು. ಚೆನ್ನಾಗಿ ಒಂದು 4ರಿಂದ 5 ವಿಸಿಲ್ ಕೂಗಿಸ್ಕೊಳ್ಳಿ. ನೀರು ಹಾಕಬೇಡಿ, ಹಾಗೆಯೇ 4ರಿಂದ 5 ವಿಸಿಲು ಕೂಗಿಸ್ಕೊಳ್ಳಿ. ಅದು ಚೆನ್ನಾಗಿ ಒಳಗಡೆ ಬೆಂದಿರಬೇಕಲ್ಲ ನೋಡಿ. ಇವಾಗ ಬೆಂದಿದೆ, ತೋರಿಸ್ತೇನೆ ಅದನ್ನು ನೋಡಿ. 4ರಿಂದ 5 ವಿಸಿಲ್ ಹಾಕ್ಸಿದ್ದೇನೆ ನಾನು ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ. ನೀರು ಮಾತ್ರ ಹಾಕಿಲ್ಲ, ಹಾಗೆ ಅದ್ರ ನೀರು ಬಿಟ್ಕೊಂಡು ಅದರಲ್ಲೇ ಬೇಯುತ್ತೆ ಅದು. ಅದಕ್ಕೆ ಈಗೇನು ಮಾಡಬೇಕಂದ್ರೆ ಅದನ್ನು ನೋಡಿ ಎಷ್ಟು ಯಾವ ಥರ ಬೆಂದಿದೆ ಅಂತ ನೋಡಿ. ಚೆನ್ನಾಗಿ ಬೆಂದಿದೆ. ಅದನ್ನು ಈಗ ಬಾಣಲೆಯಲ್ಲಿ ಹಾಕಿ ನೋಡಿ. ಒಂದು ಬಾಣಲೆ, ದಪ್ಪ ತಳ ಬಾಣಲೆ ತಗೊಂಡು ಅದರಲ್ಲಿ ಇದನ್ನು ಹಾಕಿ, ಇದು ತುರಿದಿರೋ ಸೋರೆಕಾಯಿ ಬೇಯಿಸಿದ್ದೇನಿದೆ ಅದನ್ನು ಬಾಣಲೆ ಒಳಗಡೆ ಹಾಕ್ಕೊಳ್ಳಿ. ಅದು ಮತ್ತೆ ಸ್ವಲ್ಪ ನೀರೆಲ್ಲ ಅದು ಸೆಟ್ ಆಗಬೇಕಲ್ಲ. ಈಗ ಬೇಗ ಬೇಯಲಿ ಅಂತ ಅದು ಸೋರೆಕಾಯಿನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದು. ಈಗ ಅದನ್ನು ಮತ್ತೆ ಬಾಣಲೆನಲ್ಲಿ ಸಣ್ಣ ಉರಿನಲ್ಲಿ ತೊಗೊಳ್ಬೇಕು. ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ದಪ್ಪ ತಳ ಬಾಣಲೆ ಇಟ್ಕೊಳ್ಳಿ, ಅದು ಬುಡ ಹಿಡಿದ್ಬಿಡುತ್ತೆ. ದಪ್ಪ ತಳ ಬಾಣಲೆ ಇಟ್ಕೊಂಡು ಚೆನ್ನಾಗಿ ಅದ್ರ ಮತ್ತೆ ನೀರು ಪೂರ ಆರಬೇಕು. ಅದರಲ್ಲಿರೋ ನೀರಿನ ಅಂಶ, ಕ್ಯಾರೆಟ್ ಹಲ್ವಾ ಏನು ಮಾಡ್ತೀವೋ ಅದೇ ಪ್ರೊಸೀಜರಲ್ಲಿ ಅದು ಪೂರ ನೀರು ಹೋಗಬೇಕು. ಅದು ಟೇಸ್ಟಿಗಂತ ಸ್ವಲ್ಪ ಇಲ್ಲಿ ನಾನು ಹಾಲು ಹಾಕ್ತಾ ಇದ್ದೀನಿ. ಹಾಲು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತರೂ ಇಲ್ಲ. ನಾನಿಲ್ಲಿ ಹಾಲು ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀವು ಹಾಲು ಇಷ್ಟ ಇರೋರು ಹಾಲು ಹಾಕ್ಕೊಳ್ಬೋದು, ಇಲ್ಲ ಹೀಗೆ ಇದನ್ನಷ್ಟೇ ಈ ಥರ ಮಾಡ್ಕೋಬೋದು. ಹಾಲು ಹಾಕೋ ಅವಶ್ಯಕತೆ ಇರಲ್ಲ. ಇಲ್ಲಿ ನಾನು ಗಟ್ಟಿ ಹಾಲು ತೊಗೊಳ್ಳಿ. ಹಾಲು ಹಾಕೋದಿದ್ರೆ ಗಟ್ಟಿ ಹಾಲು 1 ಲೋಟ ಹಾಕ್ತಾ ಇದ್ದೀನಿ ನೋಡಿ. ಹಾಲು ಆಪ್ಷನಲ್, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ, ಇಷ್ಟೇ. ಅದು ಹಾಲು ಹಾಕಿದ ಮೇಲೆ ನಿಮಗೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದು ಮತ್ತೆ ಹಾಲೆಲ್ಲ ಕುದ್ದು ಗಟ್ಟಿಯಾಗಿ ಬರಬೇಕಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ನೀವು ಹಾಲು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. ಆ ಥರ ಚೆನ್ನಾಗಿ ಕುದಿಸ್ಕೊಂಡು ತೊಗೊಳ್ಳಿ. ಅದು ಪೂರ ಹಾಲು, ಅದರಲ್ಲಿರೋ ನೀರು ಎಲ್ಲ ಫುಲ್ಲು ಡ್ರೈ ಆಗಬೇಕು. ಮತ್ತು ಇದರಲ್ಲಿ ಸಕ್ಕರೆ ಕೂಡ ಹಾಕಬೇಕಲ್ಲ, ಮತ್ತೆ ನೀರಾಗುತ್ತೆ ಅದು ಸ್ವಲ್ಪ ನೋಡಿ. ಅಷ್ಟು ನೀಟಾಗಿ ನಿಧಾನಕ್ಕೆ ಅದನ್ನು ಕುದಿಸಿ ಆರಿಸ್ಬೇಕು. ಅದರಲ್ಲಿರೋ ನೀರಿನ ಅಂಶ ಫುಲ್ಲು ಡ್ರೈ ಆಗೋ ಥರ ಬೇಯಿಸ್ಕೊಳ್ಬೇಕು ನೋಡಿ. ಈ ಥರ ಹೆಂಗೆ ಈಗ ಸಣ್ಣ ಉರಿಲಿ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದು ದಪ್ಪ ತಳ ಬಾಣಲೆ ಇದ್ದರೆ ಅದು ಏನು ಜಾಸ್ತಿ ಒಂದೊಂದು ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಇದ್ದರೆ ಸಾಕು, ಅದು ಇದಾಗ್ಬಿಡುತ್ತೆ. ಲವಂಗ, ಏಲಕ್ಕಿ ಪುಡಿ ಹಾಕಬೇಕು ನೋಡಿ. ಸಕ್ಕರೆ, 1 ಬಟ್ಲು ಸಕ್ಕರೆ. ನಿಮಗೆ ಕಡಿಮೆ ಸ್ವೀಟ್ ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ ಜಾಸ್ತಿ ಹಾಕಿದ್ದೀನಿ ಸಕ್ಕರೆ. ಸ್ವಲ್ಪ ಸ್ವೀಟು ಇಷ್ಟಪಡದೇ ಇರೋ ಸ್ವಲ್ಪ ಅದರಲ್ಲಿ ಅರ್ಧ ಬಟ್ಲು ಸಕ್ಕರೆ ಹಾಕ್ಕೊಂಡ್ರೂ ಸಾಕು, ಚೆನ್ನಾಗಿ ಸ್ವೀಟ್ ಬರುತ್ತೆ ನೋಡಿ. ಇದು ಸಕ್ಕರೆ ಎಲ್ಲ ಮತ್ತೆ ಕರಗಿ ನೀರಾಗಿ ಮತ್ತೆ ಕೂಡ ಅದು ಡ್ರೈ ಆಗಬೇಕು. ಅಷ್ಟು ತನಕ ಬೇಯಿಸ್ಕೊಳ್ಬೇಕು. ಈಗ ನೋಡಿ, ಈಗ ಸಕ್ಕರೆ ಮತ್ತು ನೀರು ಬಿಡುತ್ತಲ್ಲ ಇದು ಕರಗಿ, ಆ ಸಕ್ಕರೆ ಫುಲ್ ಮತ್ತು ಡ್ರೈ ಆಗೋ ಥರ ನಾವು ಅದನ್ನು ಬೇಯಿಸ್ಕೊಂಡು ತೊಗೊಳ್ಬೇಕಾಗತ್ತೆ ನೋಡಿ. ಹೀಗೆ ಏನು ಜಾಸ್ತಿ ಕೈ ಆಡೋ ಅವಶ್ಯಕತೆ ಇಲ್ಲ. ದಪ್ಪ ಬಾಣಲೆ ಆದ್ರೆ ಅದು ಬುಡ ಹಿಡಿಯಲ್ಲ. ನೀವು ಅವಾಗಿವಾಗ ಒಂದೊಂದು ಸತಿ ಹಿಂಗೆ ಅಲ್ಲಾಡ್ಸ್ಕೊತಾ ಇದ್ದರೆ ಅದು ನೀರು ಫುಲ್ಲು ಡ್ರೈ ಆಗಿಬಿಡುತ್ತೆ. ಅದು ಸ್ವಲ್ಪ ಹೊತ್ತು ಬಿಟ್ಟರೆ ಆ ಥರ ನೀರು ಪೂರ ಆರಿ ಡ್ರೈ ಆಗೋ ಥರ ನೋಡಿ. ಈ ಥರ ನೋಡಿ, ನೀರು ಫುಲ್ ಆರಿದೆ ಅಲ್ಲ. ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ, ನೀರು ಆರಿದೆ. ಇವಾಗ ಏನು ಮಾಡಬೇಕು, ತುಪ್ಪ ಹಾಕಬೇಕು. ಇದಕ್ಕೆ ಮೇನ್ ಇರೋದು ತುಪ್ಪ ಜಾಸ್ತಿನೇ ಬೇಕು. ಈಗ ಹಲ್ವಾ ಅಂದ್ಬಿಟ್ಲೆ ಸ್ವಲ್ಪ ಕ್ಯಾರೆಟ್ ಹಲ್ವಾ ಆದ್ರೂ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಲ್ಲ, ಅದೇ ಥರ ಇದಕ್ಕೆ ತುಪ್ಪ ಹಾಕಬೇಕು ನಾವು. ತುಪ್ಪ ನೋಡಿ, ಒಂದು 2-3 ಸೌಟು ಹಾಕಿ. ಇದರಲ್ಲಿ ಇಷ್ಟು ನಾನು ತೋರಿಸ್ತಾ ಇದ್ದೀನಲ್ಲ, ಅದು ಚಿಕ್ಕದಿದೆ ಸೌಟು, ಅದರಲ್ಲಿ ಒಂದು 3ರಿಂದ 4 ಸೌಟು ಹಾಕಿದ್ರು ಅಡ್ಡಿಲ್ಲ ನೋಡಿ. ಹಾಕ್ಕೊಂಡು ಅದು ಚೆನ್ನಾಗಿ ಮತ್ತೆ ಕಲಸಿ, ಅದು ತುಪ್ಪ ಎಲ್ಲ ಸ್ವಲ್ಪ ಬಿಸಿಗೆ ಮತ್ತು ಅದು ಫ್ರೈ ಆಗೋ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಹಲ್ವಾ ಒಂದು ರೇಂಜಿಗೆ ರೆಡಿ ಆದಂಗೆ ನೋಡಿ. ತುಪ್ಪ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಡಿ. ಇವಾಗ ಬೆಂದಿದೆ ಅಲ್ಲ, ಈಗ ಫುಲ್ ಎಲ್ಲ ಪ್ರೊಸೀಜರ್ ಮುಗ್ದಿದೆ. ಅದನ್ನೇನು ತುಪ್ಪ ಹಾಕಿ ಚೆನ್ನಾಗಿ ತುಪ್ಪದ ಜೊತೆ ಹೊಂದ್ಕೊಂಡ್ಬಿಟ್ರೆ ರೆಡಿ ಆಯ್ತು ಅದು ನೋಡಿ. ಈ ಥರ ಮಾಡಿ ಚೆನ್ನಾಗಿ ನೋಡಿ, ಇಷ್ಟು ಕಲಸಿ ತೊಗೊಂಡ್ರೆ ಸಾಕು ನೋಡಿ. ಇದು ಚೆನ್ನಾಗಿ ಇವಾಗ ಎಲ್ಲ ಹೊಂದ್ಕೊಂಡಿದೆ. ಇದಕ್ಕೆ ಮತ್ತೆ ಈಗೇನು ಮಾಡಬೇಕು, ದ್ರಾಕ್ಷಿ ಗೋಡಂಬಿ ಬೇರೆ ಡ್ರೈ ಫ್ರೂಟ್ಸ್ ಹಾಕಬೇಕಲ್ಲ, ಏನಿರುತ್ತೆ ನಿಮ್ಮದು ಅದು ಹಾಕಿ, ದ್ರಾಕ್ಷಿ ಗೋಡಂಬಿ ಯಾವ್ದಾದ್ರು ಬೇರೆ ಡ್ರೈ ಫ್ರೂಟ್ಸ್ ಇದ್ದರೂ ಸೆಟ್ ಆಗೋಂಥದ್ದು
ಹಾಕ್ಕೊಳ್ಬೋದು. ನೋಡಿ ಇಷ್ಟಾಗಿದೆ ನೋಡಿ ಹಲ್ವಾ. ಇವಾಗ ಇದು ಫುಲ್ಲು ಕುದ್ದಿದೆ, ನೀರು ಆರಿದೆ, ಫುಲ್ಲು ಡ್ರೈ ಆಗಿದೆ. ಅದು ಈ ಥರ ರೇಂಜಿಗೆ ಬರಬೇಕದು. ಇಷ್ಟು ಬಂದರೆ ನಿಮಗೆ ಹಲ್ವಾ ಕರೆಕ್ಟಾಗಿ ಬಂದಿದೆ ಅಂತ ನೋಡಿ. ಚೆನ್ನಾಗಿ ಅದು ಬೇಯಿಸ್ಕೊಳ್ಳೋದು ಸ್ವಲ್ಪ ಪೇಷನ್ಸ್ ಇರಬೇಕು, ನೀಟಾಗಿ ಬೇಯಿಸ್ಬೇಕು. ಅದು ಆರಬೇಕಲ್ಲ, ಅಷ್ಟು ಫುಲ್ಲು ಹಲ್ವಾ ಥರ ಬರೋ ತನಕ ಬಿಡಿ. ಈಗ ನೋಡಿ ಒಂದು ಇದರಲ್ಲಿ ತುಪ್ಪ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸೇರಿಸ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ನಾವು ಮಾಡೋ ಅಡುಗೆಗಳನ್ನು ಒಂದು ಸತಿ ಯಾರು ನೀವು ಟ್ರೈ ಮಾಡಿ ನಮಗೆ ಕಮೆಂಟ್ ಹಾಕಿ ಹೆಂಗೆ ಬಂತು ನಮ್ಮ ಅಡುಗೆಗಳೆಲ್ಲ. ಡೈಲಿ ಒಂದೊಂದು ಅಡುಗೆ ಯಾವ ಚೆನ್ನಾಗಿರೋದು ಸುಲಭವಾಗಿರೋದು ಹಾಕ್ತಾಯಿದ್ದೀವಿ. ನೋಡ್ಕೊಳ್ಳಿ ಒಂದು ಸತಿ ಚೆನ್ನಾಗಿ ಬಂದರೆ ನೀವು ಮಾಡಿಕೊಂಡು ನಮಗೆ ಕಮೆಂಟ್ ಹಾಕಿ ಹೆಂಗೆ ಬಂತು ಅಂತ. ನೋಡಿ ಇದು ಸ್ವಲ್ಪ ಬಿಸಿ ಆಗಲಿ ತುಪ್ಪ. ಅದು ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಜಾಸ್ತಿ ಫ್ರೈ ಮಾಡೋದೇನು ಬೇಡ. ಅದು ಡ್ರೈ ಫ್ರೂಟ್ಸು ಅದು ದ್ರಾಕ್ಷಿ ಎಲ್ಲ ಮತ್ತು ಇದಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಹಲ್ವಾ ಅಂತೂ ಮಸ್ತ್. ಕ್ಯಾರೆಟ್ ಹಲ್ವಾಸ್ ಹೆಂಗೆ ಯಾವ ಥರ ಬರುತ್ತೋ ಅದೇ ಥರ ಒಂದು ಸತಿ ಇದನ್ನಾರು ನೀವು ಟ್ರೈ ಮಾಡಿ ನೋಡಿ ನಮಗೆ ಹೇಳಿ ಯಾವ ಥರ ಬಂದಿದೆ. ಸೋರೆಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು. ಸೋರೆಕಾಯಿ ಇದೆ, ತುಪ್ಪ ಇದೆ, ಎಲ್ಲ ತುಂಬ ಒಳ್ಳೆ, ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಇದು ಸೋರೆಕಾಯಿ ಅಲ್ವಾ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಆದಷ್ಟು ಮಾಡಿ ಮಕ್ಳಿಗೆ ಕೊಡ್ತಾಯಿದ್ರು ಒಳ್ಳೆಯದೇನೆ. ಸೋರೆಕಾಯಿ ಹಾಗೆ ಅಂತೂ ತಿನ್ನೋದಿಲ್ಲ, ಪಲ್ಯ ಗಿಲ್ಯ ಮಾಡಿದೆ. ಅದ್ರ ಬದಲು ಈ ಥರ ಸ್ವೀಟ್ ಮಾಡಿ ಕೊಟ್ಟರೆ ನೋಡಿ, ಸೋರೆಕಾಯಿ ಹೆಲ್ದಿ ಅಲ್ವಾ, ಅದು ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಈ ಥರ ಹಲ್ವಾನೂ ಕೂಡ ಚೆನ್ನಾಗಿರುತ್ತೆ. ಇದೇ ಥರ ಬೂದುಗುಂಬಳಕಾಯಲ್ಲಿ ಚೆನ್ನಾಗಿ ಬರುತ್ತೆ. ಇದು ಸೋರೆಕಾಯಲ್ಲಿ ಮಾಡಿದ್ದೀನಿ ನೋಡಿ ನಾನು. ಬೂದುಗುಂಬಳಕಾಯಿದು ಅದು ಬೇರೆ ಥರನೇ ಟೇಸ್ಟ್ ಬರುತ್ತೆ. ಇದು ಸೋರೆಕಾಯಿದು ಇದೇ ಬೇರೆ ಥರ ಟೇಸ್ಟು. ಈಗ ಕ್ಯಾರೆಟ್ ಮಾಡಿದ್ರೆ ಅದೊಂದು ಥರ ಟೇಸ್ಟ್ ಬರುತ್ತಲ್ಲ, ಅದೇ ಥರ ಇದು ಸೋರೆಕಾಯಲ್ಲಿ ಹಲ್ವಾ, ಪಾಯಸ ಯಾವ್ದಾದ್ರು ಮಾಡ್ಬೋದು ಸೋರೆಕಾಯಲ್ಲಿ. ನೋಡಿ ನಾನಿವತ್ತು ನಿಮಗೆ ಹಲ್ವಾ ಮಾಡಿ ತೋರಿಸಿದ್ದೀನಿ, ಸೋರೆಕಾಯಿ ಹಲ್ವಾ. ನೀವು ಒಂದು ಸತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹೇಗಿದೆ ಅಂತ ನಮ್ಗೆ ಹೇಳಿ ಮಾಡಿ. ನೋಡಿ ಈ ಥರ ಸಿಂಪಲ್ ಅಡುಗೆಗಳು ನಾವು ತೋರಿಸ್ತಾ ಇರ್ತೀವಿ. ಇದೇನು ಭಾಳ ಕಷ್ಟ ಇಲ್ಲ, ಅದಂತೂ ತುಂಬ ಸುಲಭದ ರೆಸಿಪಿ. ನೋಡಿ ನೀವು ಮಾಡಿಕೊಂಡು ಒಂದು ಸತಿ ತಿನ್ನಿ ಮನೆಯಲ್ಲಿ, ಚೆನ್ನಾಗಿದೆ ಅಂತ ನಮಗೂ